ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಮುಖಂಡರು, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮತ್ತು ಹಿರಿಯ ಮುಖಂಡರು, ನಮ್ಮ ಜಿಲ್ಲಾಧಿಕಾರಿಗಳು, ಸಿಇಒ ಮತ್ತು ಈ ನೆರೆದಿರ್ತಕ್ಕಂಥ ಎಲ್ಲ ಸಾಕಷ್ಟು ಜನ ಈ ಲೇಔಟ್ ನಲ್ಲಿ ನಿವೇಶನವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಮತ್ತು ಈ ಭಾಗದ ಅನೇಕ ಹಿರಿಯರೆಲ್ಲರೂ ಕೂಡ ತಾವೆಲ್ಲ ಆಗಮಿಸಿದ್ದೇವೆ. ಮಾಧ್ಯಮದ ಸ್ನೇಹಿತರಿದ್ದಾರೆ, ಅಧಿಕಾರಿ ಮಿತ್ರರಿದ್ದಾರೆ, ಎಲ್ಲ ಆತ್ಮೀಯರು. ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ನಿವೇಶನ ಕೊಟ್ಟು 16 ವರ್ಷ ಆಯ್ತು. 16 ವರ್ಷ ಆದ್ರೂ ಕೂಡ ಇವರಿಗೆ ಯಾವುದೇ ತರದ ಹಕ್ಕುಪತ್ರ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿರಲಿಲ್ಲ. ಅನೇಕ ಸರ್ಕಾರಗಳು ಬಂತು, ಅನೇಕ ನಾಯಕರುಗಳು ಬಂದ್ರು, ಯಾರು ಕೂಡ ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರ ಏನಿತ್ತು, ಆ ಪ್ರಾಧಿಕಾರದಿಂದ ರಚನೆ ಆದಂತಹ 3 ಬಡಾವಣೆಗಳು, ಒಂದು ಇಲ್ಲಿ ಅರ್ಚಕರಹಳ್ಳಿನಲ್ಲಿ, ಇನ್ನೊಂದು ಜಿಗೇನಹಳ್ಳಿನಲ್ಲಿ, ಮತ್ತೊಂದು ಚನ್ನಪಟ್ಟಣದಲ್ಲಿ ಸುಂಡಘಟ್ಟ, ಒಟ್ಟು ಸುಮಾರು 1600ಕ್ಕೂ ಹೆಚ್ಚು ನಿವೇಶನದಾರರಿಗೆ ಹಣವನ್ನ ಕಟ್ಟಿಸ್ಕೊಂಡು ಅವರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಭಿವೃದ್ಧಿ ಮಾಡೋದಲ್ಲ, ನಾವು ಹಣ ಕಟ್ಟಿದೀವಿ, ಯಾರನ್ನ ಕೇಳಬೇಕು ಅಂತಾನೂ ಕೂಡ ಅವ್ರಿಗೆ ಆತಂಕ ಇತ್ತು. ಯಾರು ಕೇಳಿದ್ರು ಕೂಡ ಒಂದಲ್ಲ ಒಂದು ನಿರಾಸೆಯ ಉತ್ತರಗಳು. ಕೋರ್ಟಲ್ಲಿದ್ದ ಕೇಸು, ಯಾರು ಇಲ್ಲ, ದುಡ್ಡು ತಗೊಂಡೋಗಿದ್ದಾರೆ, ಸಿಬಿಐ ಕೇಸ್ ಆಗೋಗಿದೆ, ನಮ್ಗೆ ಹಂಗಾಗೋಯ್ತು, ಹಿಂಗಾಗೋಯ್ತು, ನಾವೇನು ಮಾಡಕ್ ಆಗೋದಿಲ್ಲ, ಅವ್ರು ಯಾರೋ ಹಿಂದೆ ಯಾರೋ ಮಾಡ್ಬಿಟ್ರು, ನಾವೇನು ಮಾಡಕ್ ಆಗೋದಿಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಹತ್ರ ಏನ್ ದಾಖಲೆ ಇಲ್ಲ. ಹೀಗೆ ಈ ರೀತಿಯ ನಿರಾಸಕ್ತಿಯ ಉತ್ತರಗಳನ್ನ ಇಲ್ಲಿ ಯಾರು ಬಂಡವಾಳನ್ನ ಹಾಕಿ ಒಂದು ಸೂರನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಮಧ್ಯಮ ವರ್ಗದ ಜನ ಆಶಯವನ್ನ ಪಟ್ಟಿದ್ರು, ಆಸೆಯನ್ನ ಪಟ್ಟಿದ್ರು, ಅವ್ರು ಯಾರಿಗೂ ಕೂಡ ಇದಾಗೋದಿಲ್ಲ, ಇನ್ನೇನು ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಒಂದ್ ಕಡೆ ಎಲ್ಲ ಮಾರ್ಬಿಡ್ಬೇಕು, ಯಾರನ್ನ ತಗೊಳ್ಳೋದಿದ್ರೆ ಏನಾರ ತಗೊಳ್ಳಿ ಅಂತ ಕೇಳೋದಕ್ಕೂ ಕೂಡ, ಮಾರ್ಲಿಕ್ಕೂ ಕೂಡ ಇವತ್ತೇನೂ ಇರಲಿಲ್ಲ. ಇಲ್ಲಾಂದ್ರೆ ಮಾರ್ಬಿಟ್ಟಿರೋರು. ಮಾರಬೇಕು ಅಂತ ಅಂದ್ರೂ ಕೂಡ ಇವತ್ತು ಯಾವುದೇ ಖಾತೆ ಆಗ್ಲಿ, ಹಕ್ಕುಪತ್ರ ಆಗ್ಲಿ, ಅವ್ರಿಗೆ ಯಾವುದೇ ಭದ್ರತೆಯ ವ್ಯವಸ್ಥೆ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ 2023ರಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದರು, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಬೇಕು ಅಂತ ಹೇಳಿ ನಾನು ಹಿಂದೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿದ್ದೆ. ಅನೇಕರು ನನ್ನ ಹತ್ರ, ಶಿಕ್ಷಕರು ಅನೇಕರು ಇಲ್ಲಿ ಬಂಡವಾಳ ಹಾಕಿರ್ತಕ್ಕಂಥವರೆಲ್ಲರೂ ಕೂಡ ಭೇಟಿ ಕೊಟ್ಟು ಅನೇಕ ಬಾರಿ ನನಗೆ ಮನವಿಯನ್ನ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಒಂದು ಅವಕಾಶ ಇದೆ, ನಮ್ಮ ಸರ್ಕಾರ ಬಂದಿದೆ, ಇವ್ರಿಗೆ ಏನಾದ್ರೂ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದ ಜೊತೆ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವೊಲಿಸಿ ಯಾವುದು ಅಸಾಧ್ಯ ಅಂತ ಹೇಳಿದ್ರೋ ಅದನ್ನ ಸಾಧ್ಯ ಮಾಡಿ ಇವತ್ತು ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಅನ್ನು ಮಾಡಿ ಈ ಬಡಾವಣೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಚಾಲನೆಯನ್ನ ನಮ್ಮ ನಾಯಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಮತ್ತು ಯೋಗೇಶ್ವರ್ ಅವರು, ಅವ್ರ ಕ್ಷೇತ್ರದಲ್ಲೂ ಕೂಡ ಒಂದು ಲೇಔಟ್ ಇದೆ. ಸೊ ಈ 3 ಲೇಔಟ್ಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈಗಾಗಲೇ ಸುಮಾರು 40 ಕೋಟಿ ರೂಪಾಯಿ ಯೋಜನೆಯನ್ನ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಇದು ಟೆಂಡರ್ ಆಗಿ ವರ್ಕೌಟ್ ವಿಷಯವಾಗಿದೆ. ಈಗ ವರ್ಕ್ ಚಾಲನೆಯನ್ನ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ರಸ್ತೆ, ಸಂಪೂರ್ಣವಾದಂತಹ ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನವನ್ನ ಮಾಡಿ ಇವತ್ತು ಇದಕ್ಕೆ
ಮಾನ್ಯ ಮಂತ್ರಿಗಳು ಮತ್ತು ಶಾಸಕರು ಮತ್ತು ಎಲ್ಲ ನಮ್ಮ ಈ ಭಾಗದ ಈ ಪ್ರಾಧಿಕಾರದ ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಅವರ ಒತ್ತಾಸೆಯ ಮೇರೆಗೆ ಈ ಸಂದರ್ಭದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಬಹುಶಃ ಅನೇಕ ಅಧಿಕಾರಿಗಳು ಮತ್ತು ಮಂತ್ರಿಗಳೆಲ್ಲರೂ ಕೂಡ ಇದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ನಮ್ಗೆ ಯಾರ್ಯಾರು ಈ ಕೆಲಸ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು, 2 ಬಾರಿ ಕ್ಯಾಬಿನೆಟ್ಗೆ ಹೋಗಿದೆ. 2 ಬಾರಿ ಕ್ಯಾಬಿನೆಟ್ ಹೋಗಿ ಕ್ಯಾಬಿನೆಟ್ ನಲ್ಲಿ ಇದನ್ನ ಇಟ್ಟು ಮಂಡನೆ ಮಾಡಿ ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಒಂದ್ಸರಿ ರಿಜೆಕ್ಟ್ ಬಂತು. ಆದ್ರೂ ಕೂಡ ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಇಲ್ಲ ಇದಾಗ್ಲೇಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಒತ್ತಾಯವನ್ನ ಮಾಡಿ ಇದನ್ನ ಮಾಡಿ ಅಪ್ರೂವ್ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಮಾಡಿ ಕೊಟ್ಟಿದ್ದೇವೆ. ಬಹುಶಃ ತಮ್ಮೆಲ್ಲರಿಗೂ ಕೂಡ ಇವತ್ತು ಇನ್ ಮುಂದೆ ಭದ್ರತೆ ಇರುತ್ತೆ. ಆದಷ್ಟು ಬೇಗ ನೀವು ಈ ಬಡಾವಣೆಯಲ್ಲಿ ಮನೆಗಳನ್ನ ಕಟ್ಕೊಳ್ಬಹುದು. ಜೊತೆಗೆ ಹೆಲ್ತ್ ಸಿಟಿ ಅಂತ ಇಟ್ಟಿರೋದ್ರಿಂದ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕೂಡ ಇಲ್ಲೇ ಬರ್ತಾರೆ. ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದೆ. ಸುಮಾರು ಯೂನಿವರ್ಸಿಟಿ ಅಂದ್ರೆ ಸುಮಾರು 200 ಎಕರೆ ಪ್ರದೇಶದಲ್ಲಿ ಈಗ ಮೊದಲಿಗೆ ನಾವು ಮೆಡಿಕಲ್ ಕಾಲೇಜು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಾವು ಮಾಡ್ತಾ ಇದ್ದೇವೆ. ಇನ್ನುಳಿದಂತೆ ಇನ್ನೊಂದು ವಾರ 15 ದಿನದೊಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿ ಹೆಲ್ತ್ ಯೂನಿವರ್ಸಿಟಿಗೆ ಏನೆಲ್ಲ ಬೇಕೋ ಅದನ್ನ ಮಾಡ್ಲಿಕ್ಕೆ ಒಂದು ಹಂತವಾಗಿ ಒಂದೇ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ಹಂತವಾಗಿ ಇಲ್ಲಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನ ಈ ಹೆಲ್ತ್ ಸಿಟಿ ಯೂನಿವರ್ಸಿಟಿ ಏನಿದೆ ಆ ಯೂನಿವರ್ಸಿಟಿಗೆ ಮಾಡುವಂತ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವಕಾಶ ಸಿಕ್ಕಿದೆ. ಆ ಅವಕಾಶದಲ್ಲಿ ಏನೆಲ್ಲ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಮಾಡ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯ ಚಿತ್ರಣವನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಇವತ್ತು ಅವರು ಸಭೆಯನ್ನ ಕೂಡ ಇವತ್ತು ಕರೆದಿದ್ದಾರೆ. ನಾವು ಅದರಲ್ಲಿ ಯಾವ್ಯಾವ್ದು ಏನೇನು ಪ್ರಮುಖವಾದಂತಹ ವಿಚಾರಗಳಿದೆ ಅದನ್ನೆಲ್ಲ ಕೂಡ ನಾವು ಗ್ರಾಮೀಣ ಭಾಗದಿಂದ ಹಿಡಿದು ನಗರ ಪ್ರದೇಶದಿಂದ ಹಿಡಿದು ಉದ್ಯೋಗ ಸೃಷ್ಟಿ ಬಗ್ಗೆ ಮತ್ತು ಬೇರೆ ಬೇರೆ ಯೋಜನೆಗಳು ಏನು ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇನೆ. ಎಲ್ಲ ನಾಗರಿಕರಿಗೆ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೇನೆ. ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಿಮ್ಮದೇನಾದ ಚಿಂತನೆಗಳಿದೆ ನೀವು ಅದನ್ನ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಿ ಲಿಖಿತ ರೂಪದಲ್ಲಿ. ಅದನ್ನು ಕೂಡ ಸೂಕ್ತವಾಗಿದೆ ಇದು ಅಂತ ಹೇಳಿದ್ರೆ ಖಂಡಿತ ಆ ಒಂದು ಯೋಜನೆಯನ್ನ ನಾವು ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಅನುಕೂಲದ ದೃಷ್ಟಿಯಿಂದ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಮಾಧ್ಯಮದಿರ್ಬೋದು. ಕೇವಲ ಮಾಧ್ಯಮದವರು ಪತ್ರಿಕೆಗಳಲ್ಲಿ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಬರೀತಾ ಇರ್ತಾರೆ. ಅದನ್ನ ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲಿ. ನಿಮ್ಮ ಎಲ್ಲ ಸಲಹೆಗಳನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ, ಮಾನ್ಯ ಇಕ್ಬಾಲ್ ಹುಸೇನ್ ಅವರ ಸಮಸ್ಯೆ ಅಲ್ಲ. ಯಾರು ಹೆಚ್ಚು ಮಾತಾಡ್ತಾರೆ, ಯಾರನ್ನ ನೀವು ನಾಯಕರು ಅಂತ ಹೇಳಿ ಬಿಂಬಿಸ್ತೀರಿ, ಅವರ ಪಾಪದ ಫಲ ಇದು. ಈ ಪಾಪದ ಫಲವನ್ನ ಈ ಕೊಳೆಯನ್ನ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ತೊಳೆಯುವಂತಹ ಕೆಲಸವನ್ನ ಹಂತವಾಗಿ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿ ಯಾರ್ಯಾರು ನಿವೇಶನಗಳನ್ನ ತೆಗೆದುಕೊಂಡಿದ್ರೆ ಆದಷ್ಟು ಬೇಗ ನಿಮ್ಗೆ ಏನೇನ್ ಬೇಕು ಮನೆ ಪ್ಲಾನ್ಸ್ ಮತ್ತೊಂದು ಎಲ್ಲ ಕೂಡ ಅಪ್ರೂವಲ್ ನ ಪ್ಲಾನಿಂಗ್ ಅಥಾರಿಟಿ ಅವರು ಕೊಡ್ತಾರೆ. ಆದಷ್ಟು ಬೇಗ ಕಟ್ಟಿ ಇದ್ರ ಜೊತೆಗೆ ನಾವು ಇನ್ನ 116 ಎಕರೆ ಜಮೀನನ್ನ 50-50 ರೇಷಿಯೋನಲ್ಲಿ ನಾವು ಅಭಿವೃದ್ಧಿಯನ್ನ ಇಲ್ಲೇ ಪಕ್ಕದಲ್ಲೇನೆ ನಾವು ಹೆಲ್ತ್ ಸಿಟಿ ಪಕ್ಕದಲ್ಲೇನೆ ನಾವು ಅಭಿವೃದ್ಧಿಯನ್ನ ಈ ಬಡಾವಣೆ ಪಕ್ಕಕ್ಕೆ ನಮ್ಮ ಹೆಲ್ತ್ ಯೂನಿವರ್ಸಿಟಿ ಪಕ್ಕಕ್ಕೆ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ಇನ್ನೊಂದು ತಿಂಗಳೊಳಗೆ ಅದಕ್ಕೂ ಕೂಡ ಅನುಮೋದನೆ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.